ಇನ್ನೊಂದು ಕಾರ್ಯ ಇನ್ನೊಂದು ಕೆಲಸ ಐತೆ ಹೋಗ್ಬೇಕಿದೆ ಹೇಳ್ಕೊಬೋದು ಹೋಗಿದೆ. ಬಟ್ ಏನಾಗಲಿ ಒಂದು ಖುಷಿ ಆಯ್ತು ನೋಡಿ. ಸೌಂಡಿಂಗ್ ಚೆನ್ನಾಗಿದೆ, ಸಂಗೀತ ಚೆನ್ನಾಗಿದೆ, ಸ್ಕ್ರಿಪ್ಟ್ ಚೆನ್ನಾಗಿದೆ ಅಂತ ಅನಿಸ್ತಿದೆ. ಜೊತೆಗೆ ಈ ಸಿನಿಮಾದ ಯಾವ ಮಜಲನ್ನ ಬಿಟ್ಕೊಡ್ತಿಲ್ಲ ನಿರ್ದೇಶಕರು. ಟ್ರಾವೆಲಿಂಗ್ ಚೆನ್ನಾಗಿದೆ. ಹೇಳ್ಬೇಕು ಅಂತಂದ್ರೆ ಇದು ನಾರಾಯಣ ಸಿನಿಮಾನ ಲವ್ ಸಿನಿಮಾನ, ಯಾಕೆಂದ್ರೆ ಈಗ ರೀಟ್ರಾಪಿದ ಲವ್ ಜಾಸ್ತಿ ಇರೋದ್ರಿಂದ ಇದು ಕರೆಕ್ಟ್ ಅಭ್ಯಾಸ ಅಂತ ಅನ್ಸುತ್ತೆ. ಲವ್ ಜಿಯಾದ ಈಗ ಯಾಕಂದ್ರೆ ರೀಟ್ರಾಪ್ ಸ್ಟಾರ್ಟ್ ಆಗೋದು ಲವ್ ಇಂದನೇ ಸ್ಟಾರ್ಟ್ ಆಗುತ್ತೆ. ಪೊಲೀಸರಿಗೆ ಜಾಸ್ತಿ ಗೊತ್ತಿರ್ತಿದೆ ಬಗ್ಗೆ. ಇದು ಯಾವ್ಯಾವ ರೂಪದಲ್ಲಿ ಹೇಗೆ ಟ್ರಾವೆಲ್ ಆಗುತ್ತೆ. ಯಾಕಂದ್ರೆ ಯಾವುದು MLA ಮಿನಿಸ್ಟರ್ ಮಗನ ಇಟ್ಕೊಂಡು ಟ್ರಾವೆಲ್ ಆಗ್ಬೋದೇನೋ ಗೊತ್ತಿಲ್ಲ. ಅದು ಈ ಥರ ಅನೇಕ ಅಸಂಗತೆಗಳನ್ನ ನೇರವಾಗಿ ಹೇಳುವ ಮೂಲಕ ನಿರ್ದೇಶಕರು ತುಂಬ ಜಾಣ್ಮೆಯಿಂದ ಕೆಲಸ ಮಾಡಿದ್ದಾರೆ ಅಂತ ಅನ್ಸುತ್ತೆ. ತಾಂತ್ರಿಕವಾಗಿ ಸಿನಿಮಾ ಚೆನ್ನಾಗಿದೆ ಅಷ್ಟೇ ಹೇಳ್ಬೋದು. ಸಮಗ್ರ ಸಿನಿಮಾ ಒಂದು ಮಾಡಬೇಕಾದ್ರೆ ಬಹುತೇಕ ಇವತ್ತಿನ ಕಾಲಘಟ್ಟಕ್ಕೆ ಅಥವಾ ಇವತ್ತಿನ ಆಡಿಯನ್ಸ್ಗೆ ಈ ಸಿನಿಮಾ ತೊಗೊಂಡೋಗ್ಬೋದು. ಇವತ್ತಿನ ಆಡಿಯನ್ಸ್ ಏನು ನಿರೀಕ್ಷೆ ಇಟ್ಕೋಬೋದು. ಈ OTT ಪ್ಲಾಟ್ಫಾರ್ಮ್ ಈಗ ಅತಿ ಹೆಚ್ಚು ಚಾಲ್ತಿಲಿರೋದ್ರಿಂದ ಈ ಥರದ ಕ್ರೈಮ್ ಬೇಸ್ಡ್ ಪ್ರೋಗ್ರಾಮ್ಗಳೇ ಅಲ್ಲಿ ಈಗ ನೋಡೋಕೆ ಸಿಕ್ಕೋದು, ಕಾಣಕ್ಕೆ ಸಿಕ್ಕೋದು, ಮತ್ತೆ ಅತಿ ಹೆಚ್ಚು ಯೂತ್ಸ್ನ ಕರೀತಿರೋದು. ಆ ನಿಟ್ಟಿನಲ್ಲಿ ನೋಡಿದಾಗ ಇವತ್ತು ಇವತ್ತಿನ ಕಾಲಘಟ್ಟದ ಸಿನಿಮಾ ಕರೆಂಟ್ ಅಫೇರ್ಸ್ ಮೂವಿ ಅಂತ ಅನಿಸುತ್ತೆ. ಅದೇ ಈಗ ನಾವೇ ಹೇಳಿದಾಗೆ ಪಕ್ಕದ ನಾಡಿನಿಂದ ಕನ್ನಡ ನಾಡಿಗೆ ಬಂದು ಕನ್ನಡದ ಸಿನಿಮಾ ಮಾಡಿರೋದು ಒಂದು ಹೆಗ್ಗಳಿಕೆ ವಿಚಾರ. ಇವರು ಕೂಡ ಕನ್ನಡಿಗರಾಗಿ ಕನ್ನಡ ಕಟ್ಟುವ, ಕನ್ನಡ ಉಳಿಸುವ, ಕನ್ನಡ ಚಿತ್ರರಂಗವನ್ನು ಬೆಳೆಸುವ ಕೆಲಸವನ್ನು ನಮ್ಮೊಟ್ಟಿಗೆ ಸೇರ್ಕೊಂಡು ಮಾಡಕ್ಕೆ ಬಂದಿರೋದ್ರಿಂದ ಜೋರಾದ ಒಂದು ಚಪ್ಪಾಳೆಯಲ್ಲಿ ಎಲ್ಲರೂ ಅವನ್ನ ಅಭಿನಂದಿಸಿ ಸ್ವಾಗತಿಸ್ತಾರೆ. ಅದ್ರ ಜೊತೆಗೆ ಈ ಸಿನಿಮಾದ ಬಗ್ಗೆ ನಾವೇನು ಹೇಳಲಿಕ್ಕೆ ಆಗ್ತಿಲ್ಲ ಅಂತ ಅನ್ಸುತ್ತೆ. ಎಲ್ಲವೂ ಹೇಳಿದೀನಿ ಅಂತ ಅನ್ಸುತ್ತೆ. ತಾಂತ್ರಿಕವಾಗಿ ಶ್ರೀಮಂತವಾಗಿದೆ, ಸಮಗ್ರವಾಗಿ ಸಿನಿಮಾ ಚೆನ್ನಾಗಿದೆ, ಏನೂ ಬಿಟ್ಟುಕೊಡೋದು. ಯಾಕೆಂದ್ರೆ ಸಾಮಾನ್ಯಕ್ಕೆ ನಾನು ಒಂದಷ್ಟು 28 ವರ್ಷದ ಚಿತ್ರರಂಗದಲ್ಲಿ ಇರೋದ್ರಿಂದ, ನಾನು ರಂಗಭೂಮಿಯಿಂದಲೂ ನಾನು ನಟನಾಗ್ಬೋದ್ರಿಂದ ಸಾಮಾನ್ಯ ಒಂದು ಕಥೆ ನೋಡಿದಾಗ ನನಗೆ ಒಂದಷ್ಟು ಅನ್ಸುತ್ತೆ ಈ ಸಿನಿಮಾ ಹಿಂಗಿರ್ಬೋದು, ಈ ಜಾನ ಸಿನಿಮಾ ಇರ್ಬೋದು, ಅಥವಾ ಇದನ್ನ ಹೇಳ್ಬೋದು ಕ್ಲೈಮ್ಯಾಕ್ಸ್ ಸರಿ ಇದು ಈ ತರ ಲೀಕ್ ಆಗ್ಬೋದು ಅಂತ ಅನ್ಸುತ್ತೆ. ಬಟ್ ನನಗೆ ಅಂಥದ್ದೇನೂ ಕಾಣಿಸ್ತಿಲ್ಲ. ಅಷ್ಟು ಸಸ್ಪೆನ್ಸ್ಗೆ ತುಂಬಾ ಜಾಣ್ಮೆಯಿಂದ ಟೀಸರ್ನ ಕಟ್ ಮಾಡಿದ್ದಾರೆ. ಸಾಮಾನ್ಯಕ್ಕೆ ನಾವು ಅದೇ ಮುಖ್ಯವಾಗಿರೋದ್ರಿಂದ ಗೊತ್ತಾಗ್ಬಿಡುತ್ತೆ ಬಹುಶಃ ಇದನ್ನ ಹೇಳಕ್ ಕೊಟ್ಟಿದ್ದಾರೆ ಇದರಲ್ಲಿ ಅಂತ. ಬಹುತೇಕ ಇದನ್ನ ಎಲ್ಲೂ ಗೊತ್ತಾಗದಂಗೆ ತುಂಬಾ ಜಾಣ್ಮೆನ, ಅದು ನಿರ್ದೇಶಕರ ಜಾಣ್ಮೆ ಮತ್ತೆ ಅವ್ರ ಗಟ್ಟಿತನದ ತಾಂತ್ರಿಕವಾಗಿ ಅವರು ಶ್ರೀಮಂತವಾಗಿದ್ದಾಗ ಅಷ್ಟೇ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಹೊಸ ರೀತಿಯ ಅಪ್ಕಮಿಂಗ್ ಪ್ರೊಡ್ಯೂಸರ್ಸ್ ಅಥವಾ ಡೈರೆಕ್ಟರ್ ಆದ್ರೆ ಅಲ್ಲೆಲ್ಲರೂ ಓಪನ್ ಆಗಿ ಬಿಟ್ಕೊಟ್ಬಿಟ್ಟಿರ್ತಾರೆ, ಇದು ಹೇಳಬೇಕು, ಇದು ಗೊತ್ತಾಗ್ಬಿಟ್ಟು ಜನಕ್ಕೆ ಅಂತ. ಬಟ್ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ಒಳ್ಳೆ ಸಿನಿಮಾ ಮಾಡಿದಿರಿ. ಈ ಸಿನಿಮಾನ ಕನ್ನಡದ ನೋಡಿ ಆಗ್ತಾ ಇದ್ದೀರಿ. ಕನ್ನಡದ ಮನಸ್ಸುಗಳು ಇದನ್ನ ಮುಟ್ಲಿ, ತಟ್ಲಿ, ನಿಮ್ಮನ್ನ ಪ್ರೋತ್ಸಾಹಿಸ್ಲಿ. ನಾವು ಕೂಡ ನಿಮ್ಮ ಜೊತೆಗಿರ್ತೀವಿ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಕ್ಷಮೆ ಇರಲಿ. ವೇದಿಕೆ ಮೇಲೆ ಎಲ್ಲರೂ ಗಣ್ಯರಿದ್ದೀವಿ. ನಾನು ಇನ್ನೊಂದು ಕಾರ್ಯಕ್ರಮ ನಾನು 5ಕ್ಕೆ ಮರಿಸ್ವಾಮಿಗೆ ಹೇಳ್ತಿದ್ದೆ, ನೀವು 5 ಗಂಟೆ ಕಾರ್ಯಕ್ರಮ ಹೇಳಿದ್ರಲ್ಲಪ್ಪ, ಅದಕ್ಕೋಸ್ಕರ ನಾನು ಬೇರೆ ಇನ್ನೊಂದು ಕಾರ್ಯಕ್ರಮ ಒಪ್ಕೊಂಡಿದ್ದೆ ಅಂತ. ನಾನು ಖಂಡಿತ ಎಲ್ಲ ಪ್ರೊಡ್ಯೂಸರ್ ಜೊತೆ ಇರಬೇಕು ಅಂತ ಆಸೆ ಪಡೋದು. ಬಹುತೇಕ ಅದೆಲ್ಲ ಇವಾಗ ಇತ್ತೀನ ದಿನಗಳಲ್ಲಿ ಎಲ್ಲ ನಿರ್ಮಾಪಕರಿಗೆ ಗೊತ್ತು. ನಾನು ನಿರ್ಮಾಪಕ ಪರವಾಗಿ ಕೆಲಸ ಮಾಡ್ತೀನಿ, ನಿರ್ಮಾಪಕರ ಜೊತೆಲೇ ಇರ್ತೀನಿ ಅಂತ. ನಮ್ಮಿಂದ ಯಾವುದೇ ಸಹಾಯ ಬೇಕಾದ್ರೂ ಈ ಸಿನಿಮಾ ಸಂಬಂಧಪಟ್ಟಂಗೆ ನಾನು ನಿಮ್ಮ ಜೊತೆ ಇದ್ದೀನಿ ಸರ್. ಎಷ್ಟು ಹೊತ್ತಾಗಾದ್ರೂ ಫೋನ್ ಮಾಡಿ. ಐ ವಿಲ್ ಗಿವ್. ಥ್ಯಾಂಕ್ ಯು ವೆರಿ ಮಚ್. ಕಲಾವಿದು ಇದು ಕನ್ನಡದ ಬೆಳವಣಿಗೆಗೆ. ನಾನು ಕನ್ನಡವನ್ನು ಪ್ರೀತಿಸ್ತೀನಿ ಅಂದ್ರೆ ಹೇಗೆ, ಕನ್ನಡಕ್ಕಾಗಿ ನಾನು ದುಡಿತೀನಿ, ಕನ್ನಡದ ಬಗ್ಗೆ ಪ್ರೀತಿ ಅಂದ್ರೆ ಕನ್ನಡಕ್ಕಾಗಿ ಒಂದು ಕಾಂಟ್ರಿಬ್ಯೂಷನ್ ಬೇಕು. ಈಗ ನಿರ್ಮಾಪಕರಾಗಿ ಅವರೆಲ್ಲ ಸಿನಿಮಾ ಕೊಟ್ಟಿದ್ದಾರೆ. ಈಗ ಡೇವಿಡ್ ಇದ್ದಾರೆ, ಮತ್ತೊಂದಿದ್ದಾರೆ. ಸೊ ಹಾಗಾಗಿ ತಮಿಳುನಾಡಿನ ಇಸ್ಮಾಯಿಲ್ ಅವರು ಡೈರೆಕ್ಷನ್ ಮಾಡಿ ಅಲ್ಲಿನ ಪ್ರೊಡ್ಯೂಸರ್ ಇಲ್ಲಿ ಬಂದು ನಮ್ಗೆ ಕೊಡ್ತಾರೆ. ಅದು ದೊಡ್ಡ ಹೆಮ್ಮೆ. ನೋಡ್ಬೇಕು ಹೇಗ್ ಮಾಡಿದ್ದಾರೆ ನೋಡೋಣ ಅಂತ ಒಂದು ಕುತೂಹಲ, ಒಂದು ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ಇವರು ಬಂದಾಗ ಶುರು ಆಗಿತ್ತು. 2 ಹಾಡನ್ನ ಮತ್ತೆ ಮಧ್ಯದಲ್ಲಿ ಟೀಸರ್ಸ್ ನೋಡಿದಾಗ ನಮ್ಮ ಮಾತುಗಳೇ ಕತ್ಬಿಟ್ರು. ಯಾಕಂದ್ರೆ ಎಲ್ಲ ಹೇಳ್ಕೊಂಡು ಹೋದ್ರು. ಆ ಸಿನಿಮಾದ ಮಜರೆಗಳ ಬಗ್ಗೆ ಆಗಲಿ ಅಥವಾ ಕುತೂಹಲವನ್ನು ಬಿಟ್ಕೊಡ್ತಿದ್ದಾರೆ, ಕುತೂಹಲ ಹೆಚ್ಚುವಂತ ಒಂದು ತಂತ್ರಗಾರಿಕೆ ಏನ್ ಮಾಡಿದ್ದಾರೆ ಅಂತ ಆಗಲಿ, ಮತ್ತೆ ಅಲ್ಲಲ್ಲಿ ಮಧ್ಯದಲ್ಲಿ ಅದೊಂದು ಖುಷಿ ಕೊಡ್ತು. ಸಾಕಷ್ಟು ಜನ ನಮ್ಮ ಬೆಂಗಳೂರಿನ ಎಲ್ಲ ಕಲಾವಿದರು ಇದನ್ನ ನಡೆಸಿರ್ತಕ್ಕಂಥದ್ದು, ಕರ್ನಾಟಕದ ಕಲಾವಿದರು ನಡೆಸಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಈ ಚಿತ್ರ ಯಶಸ್ವಿ ಆಗಲಿ. ತಂಡ ತುಂಬಾ ಕಷ್ಟಪಟ್ಟು ಮಾಡಿರ್ತಕ್ಕಂಥದ್ದು ಕಾಣುತ್ತೆ. ಅಲ್ಲಿರ್ತಕ್ಕಂಥ ನಾಯಕ ನಟರಾಗಲಿ, ಮತ್ತೊಬ್ಬರಾಗಲಿ, ಮತ್ತೆ ಕೊರಿಯೋಗ್ರಾಫರ್ ಎಫರ್ಟ್ಸು. ಸೊ ಇಸ್ಮಾಯಿಲ್ ಅವರು ಈ ಕಾರ್ಯಕ್ರಮದ ಹಿಂದೆನೆ ಆಗಿದ್ದ ದಿನಾಂಕನ ವಿಧಿಗೆ ಮುಂದೂಡುವಂತಾಯಿತು. ಅವರ ಮಾತೃ ಯೋಗ ಆದಂತಹ ಸಂದರ್ಭದಲ್ಲಿರುವಾಗ ಅಂತಹ ದುಃಖದ ಮಧ್ಯೆಯೂ
ಕರ್ತವ್ಯದ ಕರೆ ಇಟ್ಕೊಂಡು ಇಲ್ಲ ನಾನು ಇದು ಕರ್ತವ್ಯ ಈ ಕಮಿಟ್ಮೆಂಟ್ ನಂದಿದೆ ನಾನು ಮುಗಿಸ್ಬೇಕು ಅಂತ ಹೇಳಿ ಅಲ್ಲಿನ ಕರ್ತವ್ಯ ಮುಗಿಸಿ ಇದು ಬಂದಲ್ಲ, ಅದು ಅವ್ರ ಬಗ್ಗೆ ಒಂದು ಸಲ್ಯೂಟ್ ಕೊಡ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಅಂತಹ ದುಃಖದಲ್ಲಿ ಯಾರಾದ್ರೂ ಬಂದಿದ್ರೆ ಮಾಡೋದು ಬಹಳನೇ ಕಷ್ಟ ಆಗುತ್ತೆ. ಇಲ್ಲ ನಾವು ಮಾಡ್ತಾ ಇದೀವಿ ಅಂತ ரொம்ப நன்றி. ನಮ್ಗೆ ಎಡೆ ಬರೋದು ವಣಕಂ, ಥ್ಯಾಂಕ್ಸ್ ಹೇಳಕ್ಕೆ ತುಂಬ ನன்றಿ ಅಂತ. ನೀವು ಕರ್ನಾಟಕಕ್ಕೆ ಕನ್ನಡ ಸಿನಿಮಾ ಕೊಡೋದ್ರ ಜೊತೆಗೆ ಕನ್ನಡವನ್ನು ಕಲಿತು ಹೋಗಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್, ಜೈ ಕನ್ನಡ. ಎಲ್ಲರಿಗೂ ನಮಸ್ಕಾರ. ಅಲ್ಪ ಸ್ವಲ್ಪ ಬರುತ್ತೆ. ಏನು ಹೇಳಕ್ಕೆ ವಿಷಯ ಇಲ್ಲ, ನಮ್ಮ ಕೃಷ್ಣೇಗೌಡರು ಎಲ್ಲಾನು ಹೇಳ್ಬಿಟ್ಟು ಇನ್ನು ಸ್ವಲ್ಪ ಬಿಟ್ರೆ ಪಾರ್ಟ್ 2ಗೆ ಸಬ್ಜೆಕ್ಟ್ ಕಂಟಿನ್ಯೂ ಆಗ್ಬಹುದು. ಅಷ್ಟು ಅದ್ಭುತ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು, ಇನ್ನು ಬಹಳಷ್ಟು ಖಾತೆ ಇದೆ, ಹೇಳೋಂತೂ ಏನೂ ಇಲ್ಲ. ಅಯ್ಯೋ ಸಿಕ್ಕಾಪಟ್ಟೆ. ಹೀಗಾಗಿ ಚಿತ್ರದ ಟ್ರೈಲರ್ ನೋಡಿದಾಗ ನಮ್ಮ ಇಸ್ಮಾಯಿಲ್ ಅವರು ಬಹಳ ಹುಷಾರಾಗಿ, ಟ್ಯಾಲೆಂಟ್ ಆಗಿ ಏನೂ ಬಿಟ್ಕೊಟ್ಟಿಲ್ಲ. ಅದರಲ್ಲಿ ಇದಾಗಬಹುದು ಅನ್ನಷ್ಟರಲ್ಲಿ ಅಲ್ಲಿ ಏನೋ ಆಗುತ್ತೆ. ಸಿಕ್ಕಾಪಟ್ಟೆ ಒಳ ಬಿಟ್ಟಿದ್ದೀರಿ. ಅಂದ್ರೆ ಈಗ ಅದೇ ಬೇಕಾಗಿರೋದು. ಆಮೇಲೆ ಸ್ಪೆಷಲ್ ಎಫೆಕ್ಟ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀರ. ಹಾಡು, ಲಿರಿಕ್ಸು, ಮ್ಯೂಸಿಕ್ಕು ರಿಯಲಿ ವೆರಿ ಗುಡ್. ಒಳ್ಳೇದಾಗಲಿ ಅಂತ ಹೇಳ್ಬೋದು. ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು. ಸರ್ಗೆ ಅವ್ರು ಏನು ಹೇಳ್ಬೋದು, ಕನ್ನಡ ಹೇಳಿದ್ದಾರೆ. ಆಲ್ಮೋಸ್ಟ್ ನಮಗೆ ಎಲ್ಲ ಭಾಷಣ ಪ್ರಿಂಟ್ಸು ಕನ್ನಡಿ ನಮಗೆಲ್ಲ ಅರ್ಥ ಆಗಿದೆ. ನನಗೆ ಆ್ಯಕ್ಚುಲಿ ಡೇವಿಡ್ ಸರ್ ತುಂಬ ಥ್ಯಾಂಕ್ಸ್ ಹೇಳಬೇಕು. ಈ ವಿಚಾರದಲ್ಲಿ ನನಗೆ ಬಹಳಷ್ಟು ಅವಕಾಶ ಅವರು ಕೊಟ್ಟಿದ್ದಾರೆ. ಡೇವಿಡ್ ಸರ್ ಅವರು ಅವ್ರ ವೇದಿಕೆ ಮೇಲೆ ಒಂದು ಖುಷಿ. ಥ್ಯಾಂಕ್ ಯು ಡೇವಿಡ್ ಸರ್. ಈ ಒಂದು ವೇದಿಕೆ ನಿಮಗೆ ಥ್ಯಾಂಕ್ಸ್ ಹೇಳೋ ಥರ ಆಯಿತು. ನನ್ನ ಸ್ನೇಹಿತರು, ನಟರು, ವೆಂಕಟ್ ಅವರು ನನಗೆ ಇಸ್ಮಾಯಿಲ್ ಸರ್ ಪರಿಚಯ ಮಾಡಿಸಿದ್ರು. ಆ್ಯಕ್ಚುಲಿ ಸಿಂಗರ್, ಆ್ಯಕ್ಚುಲಿ ಸಾಹಿತ್ಯ ಬರುತ್ತೆ ನನ್ನ ಒಂದು ಹಾಬಿ. ಹಾಗಾಗಿ ಒಂದು 3 ಸಾಂಗ್ ಇದೆ ಅಂತ ಬರೆದ್ರು. ರಾಜೇಶ್ ಮೋಹನ್ ಅವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ರು. ಸಾಂಗ್ ಟ್ರ್ಯಾಕ್ ಕೇಳಿಸಿದ್ರು ನನಗೆ. ಮ್ಯೂಸಿಕ್ ತುಂಬ ರಿಚ್ ಆಗಿತ್ತು. ಸೊ ಇದಕ್ಕೆ ತಕ್ಕಂಗೆ ನನಗೆ ಹೇಳಿದ್ರು. ಆಮೇಲೆ ಇಸ್ಮಾಯಿಲ್ ಸರ್ ಹೇಳಿದೊಂದೇ, ಸರ್ ನೇಟಿವಿಟಿ ಕನ್ನಡದಲ್ಲಿ ಇರ್ಬೇಕು ನಮಗೆ. ಇಲ್ಲಿ ಕನ್ನಡದಲ್ಲಿ ಏನಿರುತ್ತೋ ವಿಶೇಷ ಅದ್ರ ಬಗ್ಗೆ ಹಾಡಿರಲಿ. ಏನು ಸರ್ ನೀವು ಬೇರೆ ಭಾಷೆನೂ ಮಾಡ್ತೀರಾ, ಅದಕ್ಕೆ ಸಿಂಕ್ ಆಗಬೇಕಂದ್ರೆ ಇಲ್ಲ ಇಲ್ಲ, ಕನ್ನಡ ನೇಟಿವಿಟಿ ಏನು ಬೇಕು ಅದಿರಲಿ ಅಂತ ಹೇಳಿದ್ರು. ಅದನ್ನೊಂದ್ಸಲಿ ಚಪ್ಪಳೆ ಬರ್ಬೋದಿಲ್ಲ. ಬಿಕಾಸ್ ಬೇರೆ ಕಡೆಯಿಂದ ಬಂದು ಅದೇನಿದೆ ಅದೇ ಬರೀ ಸಾಕು ಅಂತಾರೆ. ಅವ್ರಿಗೆ ಕನ್ನಡದ ನೇಟಿವಿಟಿ ಇರಬೇಕು ಅಂದರು. ಆ ಥರ ನಾನು ಈ ಒಂದು 3 ಸಾಂಗನ್ನು ಬರೆದು 1 ಸಾಂಗ್ ಹಾಡಿದ್ದೀನಿ. ಜೊತೆಗೆ ನನ್ನ ಜೊತೆ ಶಶಿಕಲಾ ಸುರೇಶ್ ಅಂತ ಪ್ರಗತಿಸಿದ ಹಾಡಿದ್ದಾರೆ, ರೇಷ್ಮಾ ಅವರು ಹಾಡಿದ್ದಾರೆ, ಹಾಗೆ ಸ್ವಾತಿ ಶಂಕರ್ ಅವರು ಹಾಡಿದ್ದಾರೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ರಾಜೇಶ್ ಮೋಹನ್ ಅವರು. ಇವರು ಕೇರಳ, ಆ್ಯಕ್ಚುಲಿ ತಮಿಳುನಾಡು, ಕೇರಳ, ಕರ್ನಾಟಕ. ಸೊ 3 ರಾಜ್ಯಗಳು ಒಂದಾಗಿದೆ. ಒಂದು ಒಳ್ಳೆ ಚಿತ್ರ ಬಂದಿದೆ. ಮಿಕ್ಸಿಂಗ್ ಪ್ರೀತಿ, ಮ್ಯೂಸಿಕಲಿ ತುಂಬ ರಿಚ್ ಆಗಿದೆ. ಸರ್ ಹೇಳಿದಂಗೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದೆ. ಬೇರೆ ಯಾರೇ ಬಂದರೂ ಕೂಡ ನಾವು ಕನ್ನಡದವರು ನಾವು ಪ್ರೀತಿಸ್ತೀವಿ. ಇವರನ್ನು ಕೂಡ ಪ್ರೀತಿಸೋಣ. ಒಳ್ಳೊಳ್ಳೆ ಚಿತ್ರಗಳು ಕನ್ನಡ ಕೊಡಲಿ ಅಂತ ನಾವು ಕೇಳೋಣ. ಅವಕಾಶಕ್ಕಾಗಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Sir, first of all, I beg your pardon because Kannada ಮಾತಾಡುತ್ತೆ ಅನ್ನಲ್ಲ. So please support us. This is wonderful movie and wonderful music. So please support and pray for us, please. ನಮಸ್ಕಾರ. Don't expect one more word from me because I have tried to learn Kannada, but by the moment I stepped onto the stage, I forgot everything. So I am very sorry that I couldn't convey anything in Kannada. But if get another chance, if time permits, definitely I will speak to you all in Kannada. And as far as the movie is concerned, from the vision of the director to the hard work of technicians and all the artists, it is something special. Creating music in this film is very amazing, and I hope all the songs have come very good. And actually 2 music directors I composed the degree song, The Balance 2 by Rajesh Mohan,
All the songs have come very good. I hope that all the songs will not only come to your ears and it will fill your hearts. Kindly enjoy the music and as well as the movie. I once again thank my director Ismail sir for giving me such a great opportunity to work in this movie. Thank you very much.